ಹಲಸಿನ ಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಹಲಸಿನ ಹಣ್ಣು ಎಷ್ಟು ಸ್ವೀಟಾಗಿ ಟೇಸ್ಟಿಯಾಗಿರುತ್ತೋ ಹಾಗೇನೆ ಇದ್ರ ಬೀಜ ಕೂಡ ಅಷ್ಟೇ ಒಳ್ಳೆಯದು. ಬೀಜ ಅಂತ ಬಿಸಾಡದೆ ಇದನ್ನು ಒಂಥರ ತರಕಾರಿ ಥರನೂ ಉಪಯೋಗ ಮಾಡ್ಕೋಬೋದು. ನಾನಿವತ್ತು ಇದರಿಂದ ಒಂದು ರೀತಿ ಸಾಂಬಾರು ಮಾಡ್ತಾ ಇದ್ದೀನಿ. ಬರೀ ಬೀಜ ಮಾತ್ರ ಉಪಯೋಗ ಮಾಡಿಕೊಂಡು ಸಾಂಬಾರು ಮಾಡ್ಕೋಬೋದು. ನಾನಿಲ್ಲಿ ನುಗ್ಗೆಕಾಯಿ ಸಹ ಹಾಕ್ಕೊಂಡು ತೊಗರಿಬೇಳೆ ಬಳಸಿ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಣಾ ಮಹೇಂದ್ರ ವ್ಲಾಗ್ಸ್. ನೋಡಿ, ಹಲಸಿನ ಹಣ್ಣನ್ನ ಬೀಜದಿಂದ ಸಪ್ರೇಟ್ ಮಾಡಿದ್ಮೇಲೆ ಈ ಥರ ಬೀಜ ಸಿಗುತ್ತೆ. ಈ ಬೀಜನ ಒಂದ್ಸತಿ ಕಲ್ಲಲ್ಲಿ ಜಜ್ಕೋಬೇಕಾಗತ್ತೆ. ಜಜ್ಕೊಂಡ್ಮೇಲೆ ಈ ಥರ ಮೇಲಿಂದು ವೈಟ್ ಕಲರ್ ಸಿಪ್ಪೆನ ತೆಗೆದಿಟ್ಕೋತಾ ಇದ್ದೀನಿ. ಇಷ್ಟು ವೈಟ್ ಕಲರ್ ಸಿಪ್ಪೆ ಬಿಡಿಸ್ಕೊಂಡ್ರೆ ಸಾಕಾಗುತ್ತೆ. ಬಟ್ ಬೇಯಿಸಿದಾಗ ಆ ಕೆಂಪು ಕಲರ್ ಇರೋ ಸಿಪ್ಪೆಯು ಸಹ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿ ಅದನ್ನು ಸಹ ತೆಗಿಯೋದಕ್ಕೆ ಪ್ರಿಫರ್ ಮಾಡ್ತಾರೆ ಎಲ್ಲರೂ. ಹಾಗಾಗಿ ನೋಡಿ, ನಾನು ಅದಕ್ಕೆ ಒಂದು ಕಪ್ಪಲ್ಲಿ ಬೀಜ ಹಾಕ್ಕೊಂಡು ಬಿಸಿನೀರು ಹಾಕ್ಕೊಂಡು ಒಂದು 5-10 ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ. ಒಂದು ಸ್ವಲ್ಪ ಬಿಸಿನೀರಲ್ಲಿ ಎಲ್ಲ ಸಿಪ್ಪೆ ಈ ಥರ ಬಿಟ್ಕೊಳ್ಳುತ್ತೆ. ಸೊ ಚಾಕು ಸಹಾಯದಿಂದ ಅದನ್ನು ಎಲ್ಲ ನೀಟಾಗಿ ಸಿಪ್ಪೆ ತೆಗೆದಿಟ್ಕೊತಾ ಇದ್ದೀನಿ. ಆ ಕೆಂಪು ಕಲರ್ ಸಿಪ್ಪೆ ತೆಗೆದಾಗ ಈ ಥರ ಇರುತ್ತೆ. ನಾನು ಇದನ್ನು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಸೇರಿಸಿ ಹಾಗೆ ಸಾಕಷ್ಟು ನೀರು ಸೇರಿಸಿ ಒಂದು 2 ವಿಷಲ್ ಕೂಗಿಸಿಟ್ಕೋತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಬೀಜ ಗಟ್ಟಿ ಇರೋದ್ರಿಂದ ಸಾಂಬಾರು ಮಾಡೋಕ್ಕೆ ಮುಂಚೆನೇ ಒಂದ್ಸತಿ ಕುಕ್ಕರಲ್ಲಿ ಈ ಥರ ಬೇಯಿಸಿಟ್ಕೋತಾ ಇದ್ದೀನಿ. ಈಗ ಸಾಂಬಾರಿಗೆ ಹಾಕುವಂಥ ಪದಾರ್ಥಗಳನ್ನ ಕೆಲವು ಹುರ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಾಗೇನೆ 1/4 ಸ್ಪೂನು ಸಾಸಿವೆ ಮತ್ತು ಹೆಚ್ಕೊಂಡಿರುವ 1-2 ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಜೊತೆಗೆ 1-2 ಟೊಮೊಟೊ ಕೂಡ ಹೆಚ್ಕೊಂಡು ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ನಾನು ನುಗ್ಗೆಕಾಯಿನ ಸಹ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೊಟೊನ. ಹೀಗೆ ಮಾಡೋದ್ರಿಂದ ಬೇಗ ಫ್ರೈ ಆಗುತ್ತೆ. ನುಗ್ಗೆಕಾಯಿ ಸೇರಿಸ್ಕೊಂಡ್ಮೇಲೆ ಅದನ್ನು ಸಹ ಒಂದು 3-4 ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗಾಗಲೇ ಉಪ್ಪು ಸೇರಿಸಿರೋದ್ರಿಂದ ಆ ಉಪ್ಪು ಸಹ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಹೀಗೆ ಮಾಡೋದ್ರಿಂದ. ಸಾಮಾನ್ಯವಾಗಿ ನುಗ್ಗೆಕಾಯಿ ಸಾಂಬಾರು ಮಾಡೋವಾಗ ಆಲೂಗೆಡ್ಡೆ ಏನಾದರೂ ಹಾಕ್ಕೋತೀವಲ್ಲ, ಹಾಗೇನೆ ನುಗ್ಗೆಕಾಯಿ ಸಾಂಬಾರಿಗೆ ಇವತ್ತು ನಾನು ಹಲಸಿನ ಬೀಜ ಸೇರಿಸ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಂಡು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನಾನು 2 ವಿಷಲ್ ತಗೊಂಡಿರುವಂತಹ ಹಲಸಿನ ಬೀಜನ ನೋಡ್ತಾ ಇದ್ದೀನಿ. ತೆಗೆದು ಚೆನ್ನಾಗಿ ಬೆಂದಿದೆ, ಒಂದು ಅರ್ಧದಷ್ಟು ಬೆಂದಿದೆ. ಈಗ ನಾನು ಫ್ರೈ ಮಾಡ್ಕೊಂಡಲ್ಲ ಈರುಳ್ಳಿ ಮತ್ತು ಟೊಮೊಟೊ, ಅದನ್ನು ಸಹ ಈ ಕುಕ್ಕರ್ಗೆ ಹಾಕಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಾನು 1-2 ಕಪ್ಪು ತೊಗರಿಬೇಳೆನ ಒಂದು 15 ನಿಮಿಷ ತೊಳೆದು ನೆನೆಸಿಟ್ಕೊಂಡಿದ್ದೆ. ಅದನ್ನು ಸಹ ಕುಕ್ಕರ್ಗೆ ಹಾಕಿ 1-2 ವಿಷಲ್ ತಗೊಂಡಿದ್ದೀನಿ. ಈಗ ಅದನ್ನು ಕೂಡ ಈ ಮಿಶ್ರಣಕ್ಕೆ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇವಾಗ 1/4 ಸ್ಪೂನು ಅರಿಶಿನ, 1-2 ಸ್ಪೂನು ಧನಿಯಾ ಪುಡಿ, ಹಾಗೆ 1-2 ಸ್ಪೂನ್ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ನೀವು ಖಾರದ ಪುಡಿ ಧನಿಯಾ ಪುಡಿ ಬದಲು ಸಾಂಬಾರು ಪೌಡ್ರ್ ಇದ್ದರೆ ಅದನ್ನು ಕೂಡ ಬಳಸ್ಬೋದು. ನಾನು ಕೆಲವೊಂದು ಸತಿ ಈ ಥರ ಮಾಡ್ಕೊತೀನಿ. ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕೆಲವ್ರ ಮನೆಯಲ್ಲಿ ಸ್ವಲ್ಪ ಗಟ್ಟಿಯಾಗಿ ಪ್ರಿಫರ್ ಮಾಡಿದ್ರೆ, ಇನ್ನು ಕೆಲವ್ರ ಮನೆಯಲ್ಲಿ ಸ್ವಲ್ಪ ನೀರಾಗಿರಬೇಕು ಸಾಂಬಾರು. ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೋಬೇಕಾಗತ್ತೆ. ನಾನಿದು ಒಂದು 10-15 ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ಟಿದ್ದೀನಿ ಒಂದು ಮೀಡಿಯಮ್ ಫ್ಲೇಮಲ್ಲಿ. ಈಗ ಸಾಂಬಾರು ಚೆನ್ನಾಗಿ ಕುದ್ದಿದೆ. ಸೊ ಇವಾಗ ಸರ್ವ್ ಮಾಡ್ಕೊಳ್ಳೋಣ.
ನಾನು ಸರ್ವ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ತೆಂಗಿನ ತುರಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಹುಣಸೆಹಣ್ಣು ರಸನ ಸ್ಕಿಪ್ ಮಾಡಿದ್ದೀನಿ. ನಾನು ಟೊಮೊಟೊ ಹಾಕಿರೋದ್ರಿಂದ ಯಾರಿಗಾದ್ರೂ ಹುಳಿ ಹೆಚ್ಚಾಗಿ ಬೇಕು ಅಂದರೆ ಅದನ್ನು ಕೂಡ ಸೇರಿಸ್ಕೋಬೋದು. ನೋಡಿ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಈ ಸಾಂಬಾರನ್ನ ಮಾಡ್ಕೊಬೋದಲ್ವ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ.